ಬಳ್ಳಾರಿಯಲ್ಲಿ ಗುಂಡಾರಿಸಿದ್ದು ಪೊಲೀಸ್ ಅವರಲ್ಲ ಅನ್ನೋದು ಗೊತ್ತಾಗಿದೆ. ಖಾಸಗಿ ಗನ್ನಿಂದಾನೇ ಹೋಗಿದೆ ಅಂತ. ಈಗ ನಾನು ನಿನ್ನೆನೂ ಕೂಡ ಹೇಳಿದ್ದೇನೆ, ಅಲ್ಲಿ ಇದ್ದವರು ಗನ್ಗಳನ್ನೆಲ್ಲ ಯಾರು ಪ್ರೈವೇಟ್ ಸೆಕ್ಯೂರಿಟಿ ಆ ರೀತಿ ಯಾರು ಮಾಡ್ಕೊಂಡಿದ್ರು ಅವ್ರದ್ದೆಲ್ಲರದ್ದು ಗನ್ಗಳು, ರಿವಾಲ್ವರ್ಗಳು ಏನೆಲ್ಲ ಫೈರ್ ಆರ್ಮ್ಸ್ ಇತ್ತು ಅದೆಲ್ಲ ಸೀಸ್ ಮಾಡಿದ್ದಾರೆ. ಈಗ ಬೆಲಿಸ್ಟಿಕ್ ಎಕ್ಸ್ಪರ್ಟ್ಸ್ಗೆ ಕೊಟ್ಟು ಯಾವ ಗನ್ನಿಂದ ಅದು ಫೈರ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. FSLಗೆ ಬುಲೆಟು ಅದೆಲ್ಲ ಕೊಟ್ಟು ಎಕ್ಸಾಮಿನೇಷನ್ ಮಾಡಿಸಿ ಅದರದ್ದೆಲ್ಲ ಡೀಟೇಲ್ಸ್ ಅನ್ನ ಕೊಡಬೇಕು ಅಂತ ಹೇಳಿದ್ದೇನೆ. ಅದನ್ನ ಆ ಪ್ರೊಸೆಸ್ ಮಾಡ್ತಾ ಇದ್ದಾರೆ. ಪೊಲೀಸ್ ಗನ್ಗಳಿಂದ ಅಥವಾ ಪೊಲೀಸ್ ರಿವಾಲ್ವರ್ಸ್ ಇಂದ ಯಾವುದು ಫೈರ್ ಆಗಿಲ್ಲ ಅನ್ನೋದು ಆ ಬುಲೆಟ್ನಿಂದ ಗೊತ್ತಾಗಿದೆ ಅಂತೇಳಿ ನಮ್ಮ ADGP ಅವರು ನಿನ್ನೆನೂ ಕೂಡ ನನಗೆ ತಿಳಿಸಿದ್ರು. ನಮ್ಮ ಯಾವುದು ಗನ್ಗಳಿಂದ ಆಗಿಲ್ಲ ಅಂತ. ಸೊ ಅಲ್ಲಿಗೆ ಬೇರೆ ಪ್ರೈವೇಟ್ನವ್ರದ್ದು ಆಗಿದೆ ಅಂತ ಅನ್ಸುತ್ತೆ. ಅದನ್ನ ಈಗ ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳೋದಕ್ಕೆ ಏನ್ ಬೇಕೋ ಅದು ಮಾಡ್ತೀವಿ. ಅದು ಯೋಚನೆ ಮಾಡ್ತಾ ಇದ್ದೀವಿ. ಇಫ್ ಇಟ್ ಈಸ್ ಅಗೈನ್ ರಿಕ್ವೈರ್ಡ್ CIDಗೂ ಕೂಡ ಕೊಡುವಂತ ಸಾಧ್ಯತೆಗಳಿದಾವೆ. ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೇನೆ. ಅದ್ರ ಅಗತ್ಯ ಇದ್ರೆ ಅದನ್ನ ಮಾಡ್ತೀವಿ. ಸರ್, ಇವರು ಬಂಧನ ಮಾಡಬೇಕು, ಇಲ್ಲಾಂದ್ರೆ ನಾವು ಪಾದಯಾತ್ರೆ ಮಾಡ್ತೀವಿ ಬೆಂಗಳೂರಿಗೆ. ಬಂಧನ ಮಾಡೋದು ಬಹಳ ದೊಡ್ಡ ಕೆಲಸ ಅಲ್ಲ. ಆದ್ರೆ ಅದಕ್ಕೆ ಹಿಂದೆ ಕಾನೂನು ಚೌಕಟ್ಟಿನಲ್ಲಿ ಏನ್ ಕ್ರಮ ತಗೋಬೇಕು ನೋಡಿ ಆಮೇಲೆ ಅವರು ಆಕ್ಟ್ ಮಾಡ್ತಾರೆ. ಈಗ ಉದಾಹರಣೆಗೆ ಯಾರೋ ಪ್ರೈವೇಟ್ನವರು ಇಂದ ಫೈರ್ ಆಗಿದೆ ಅಂತ ಇಟ್ಕೊಳ್ಳಿ. ಅದರದ್ದು ತನಿಖೆ ಆದ್ಮೇಲೆ ಆ ವ್ಯಕ್ತಿ ಯಾರು ಫೈರ್ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೇಬೇಕಲ್ಲ. ಬಂಧನ ಇರ್ಬೋದು, ಮತ್ತೊಂದಿರ್ಬೋದು, ಅದು ಮಾಡ್ತಾರೆ. ಪ್ರೊಸೀಜರ್ಸ್ ಅವೆಲ್ಲ. ನನಗೇನು ಬಂದಿಲ್ಲ ಇನ್ನು. ನನಗೇನು ಇನ್ನೂ ಬಂದಿಲ್ಲ. ಬಂದ ಮೇಲೆ ಅದಕ್ಕೇನು ಸೂಕ್ತವಾದ ಕ್ರಮ ತಗೋಬೇಕು ತಗೊಳ್ತೀವಿ. ಈಗಾಗಲೇ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ಈಗ MLA ಅವರು ಕೂಡ ಅವ್ರ ಕಡೆಯಿಂದನೂ ಕೊಟ್ಟಿದ್ದಾರೆ. ಸೊ ಎರಡನ್ನೂ ಕೂಡ ತಗೊಂಡು ಪರಿಶೀಲನೆ ಮಾಡ್ತಿದ್ದಾರೆ. ಅವರು ಇನ್ವೆಸ್ಟಿಗೇಷನ್ ಮಾಡಬೇಕಲ್ಲ. ಸರ್, ಬಂದೂಕು ಮತ್ತು ಪೆಟ್ರೋಲ್ ಬಾಂಬ್ ಬಳಕೆ ಮಾಡಿ ಹತ್ಯೆಗೆ ಯತ್ನ ಮಾಡ್ತಿದ್ದಾರೆ. ಕಾನೂನು ಸುವ್ಯವಸ್ಥೆ ವೈಫಲ್ಯ ಆಗಿದೆ ಅಂತ. ಈಗ ಅದನ್ನೆಲ್ಲ ತನಿಖೆ ಆದ್ಮೇಲೆ ಅದೆಲ್ಲ ಗೊತ್ತಾಗುತ್ತೆ. ತನಿಖೆನಲ್ಲಿ ಬಂದೂಕು, ಹ್ಯಾಂಡ್ ಗ್ರೆನೇಡು ಅವ್ರೇನು ಹೇಳ್ತಾರೋ ಅವೆಲ್ಲನೂ ಕೂಡ ಆ ಆಂಗಲ್ನಲ್ಲಿ ತನಿಖೆ ಮಾಡ್ತಾರೆ. ಅಲ್ಲಿ ಅಂತ ಸಂದರ್ಭದಲ್ಲಿ ಯಾರಾದರೂ ಕೂಡ ಅವರೇನೋ ನಾಡ ಬಾಂಬು ಏನೋ ಹೇಳಿದ್ದಾರೆ, ಅವರು ಆ ತರದ್ದೇನಾದ್ರು ಪೆಟ್ರೋಲ್ ಬಾಂಬ್ ಏನೋ ಹೇಳಿದ್ದಾರೆ, ಅದೆಲ್ಲ ಪರಿಶೀಲನೆ ಮಾಡ್ತಾರೆ. ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ವಾಪಸ್ ಆದ್ಮೇಲೆ ಅಲ್ಲಿ ಲಾ ಅಂಡ್ ಆರ್ಡರ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅಂತ. ಅದು ಕೋಇನ್ಸಿಡೆನ್ಸೋ ಅಥವಾ ಏನು ಗೊತ್ತಿಲ್ಲ. ಅವರು ಬಳ್ಳಾರಿಗೆ ಬರೋವರೆಗೂ ಯಾವುದು ಗಲಾಟೆ ಆಗಿಲ್ಲ. ಅಲ್ಲಿ ಅವ್ರು ಬಂದ ತಕ್ಷಣ ಈ ರೀತಿ ಆಗಿದೆ. ಅದಕ್ಕೊಂದು ಕಾಕತಾಳೀಯ ಅಂತ ಹೇಳ್ಬೋದು, ಏನೋ ಗೊತ್ತಿಲ್ಲ. ಅದನ್ನ ನಾವು ಪರಿಶೀಲನೆ ಮಾಡ್ತೇವೆ.